ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ, ನಾನು ಗುಡ್. ಗೈಸ್, ಏನು ವಿಷಯ ಅಂತ ಹೇಳಿದರೆ, ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದರೆ 17. ಸೊ ನವೆಂಬರ್ 17 ನನ್ನ ಮಗಳ ಬರ್ತ್ಡೇ. ಮಾಷಾ ಅಲ್ಲಾ, ಅಲ್ಹಮ್ದುಲಿಲ್ಲಾ 3 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ನಾನು ಅವಳ ಬರ್ತ್ಡೇಗೆ ಏನೆಲ್ಲ ಮಾಡಿದ್ದೇನೆ, ಮತ್ತು ಅಷ್ಟೊಂದು ಖುಷಿಯಿಂದ ಏನು ನಾವು ಸೆಲೆಬ್ರೇಷನ್ ಮಾಡೋದಲ್ಲ, ಬಟ್ ಅವಳ ಒಂದು ಖುಷಿಗಾಗಿ ನಾವು ಸೆಲೆಬ್ರೇಷನ್ ಮಾಡೋದು. ಯಾಕಂತ ಹೇಳಿದರೆ ಇವತ್ತಿನ ದಿವಸ ಏನು ಹೇಗೆ ನಮ್ಮದು ಹೋಗಿದೆ ಏನು ಅಂತೆಲ್ಲ ಹೇಳಿ ನಾನು ಇನ್ಶಾಲ್ಲ ಈ ಬ್ಲಾಗಲ್ಲಿ ಹಾಕ್ತೇನೆ. ಫಸ್ಟಿಗೆ ನಾನು ಏನೆಲ್ಲ ಮಾಡಿದ್ದೀನಿ ಅಂತೇಳಿ ನೋಡಿ ಬನ್ನಿ. ಓಕೆ. ಹಾಗೆ ಗೈಸ್, ನಾನು ಇವಾಗ ಉಂಟಲ್ಲ ಇದು ನೈಟ್ ರೆಡಿ ಮಾಡ್ತಾ ಇರೋದು ಕ್ಯಾರೆಟ್ ಬಾಲ್ ಪುಡ್ಡಿಂಗ್ ಅಂತ. ಸೊ ಗೈಸ್, ಇದು ತುಂಬ ಒಳ್ಳೆ ಟೇಸ್ಟಿ ಆಗುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಒಳ್ಳೆ ಟೇಸ್ಟಿ ಆಗುತ್ತೆ. ನನಗೆ ಗೊತ್ತಿರಲಿಲ್ಲ ಎಷ್ಟು ಟೇಸ್ಟ್ ಇರುತ್ತೆ ಅಂತ, ಬಟ್ ನನಗೆ ನಿಜ ಹೇಳ್ತೇನೆ, ಯಾಕೋ ಗೊತ್ತಿಲ್ಲ, ಸ್ವೀಟ್ ತಿನ್ನಲಿಕ್ಕೇ ಆಗೋದಿಲ್ಲ ಈಗ ಜಾಸ್ತಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಶನ್ಜಾ, ಹ್ಯಾಪಿ ಬರ್ಡೇ ಟು ಯು. ಖುಷಿ ಆಯ್ತಾ? ಮಾಷಾಲ್ಲ, ಖುಷಿ ಆಯ್ತಲ್ಲ ಪಪ್ಪ? ಬಂಗಾರು, ಐ ಲವ್ ಯು. ಹಾಗೆ ಗೈಸ್, ನಾನು ಇದು ಮಾಡ್ತಾ ಟೈಮ್ ಕೂಡ 12 ಆಗಿತ್ತು. ಶನ್ಸಂದು ಬರ್ತ್ಡೇ ಕೂಡ ಅಲ್ಲಿನೇ ವಿಶ್ ಕೂಡ ಮಾಡಿದೆ. ಹಾಗೆ ಗೈಸ್, ಫೈನಲಿ ರೆಸಿಪಿ ಕೂಡ ರೆಡಿ ಆಯಿತು. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗೆ ಮತ್ತು ಅದನ್ನು ತೆಗೆದು ಹೊರಗಡೆ ಇಟ್ಟು ನಟ್ಸ್ ಕಟ್ ಮಾಡಿ ಹಾಕಿದ್ದು, ಇದು ಪಿಸ್ತಾ. ಸೊ ಹಾಗೆ ಗೈಸ್, ತುಂಬ ಟೇಸ್ಟಿಯಾಗಿತ್ತು, ಒಳ್ಳೆ ಆಗುತ್ತೆ. ಅದರ ಇದು ಉಂಟಲ್ಲ, ಅದೊಂಥರ ರಬ್ಡಿ ಅಂತ ಹೇಳ್ತಾರಲ್ಲ, ಅದು ತುಂಬಾ ಟೇಸ್ಟಿಯಾಗಿತ್ತು. ಲೈಟಾಗಿ ಸ್ವೀಟ್, ತುಂಬಾ ಖುಷಿಯಾಗುತ್ತೆ ತಿನ್ನಲಿಕ್ಕೆ. ಅಂದರೆ ಒಂದು 2-3 ಬೌಲೆಲ್ಲ ತಿನ್ಬೋದು, ಮತ್ತು ಜಾಸ್ತಿ ತಿನ್ನುವಾಗ ಸ್ವಲ್ಪ ಮರ್ಕಾಗುತ್ತೆ. ಹಾಗೆ ಗೈಸ್, ನಾನು ಮಟನ್ ತಹಾರಿ ಮಾಡಿದ್ದೆ. ತುಂಬಾ ಟೇಸ್ಟ್ ಇರುತ್ತೆ, ಬಿಸಿ ಬಿಸಿ ತಿನ್ನುವಾಗ ಖುಷಿಯಾಗುತ್ತೆ. ಇದರ ಜೊತೆ ಬೇಕಾದರೆ ನಿಮಗೆ ಸಾಲ್ಸ ಕೂಡ ಮಾಡಿ ತಿನ್ಬೋದು. ಇಲ್ಲಾಂದರೆ ಮಟನ್ ಬಾಯ್ಸ್ ಇದು ಸೂಪ್ ಇರುತ್ತೆ ಅಲ್ಲ, ಅದು ಕೂಡ ಬಿಸಿ ಬಿಸಿ ಹಾಕಿ ತಿನ್ನುವಾಗ ಟೇಸ್ಟ್ ಆಗುತ್ತೆ. ಹಾಗೆ ಫೈನಲಿ ರೆಡಿ ಆಗಿದೆ ಫುಡ್ ಎಲ್ಲ. ಶನ್ಸಂದು ಬರ್ತ್ಡೇಗೆ ಇದೇ ಸ್ಪೆಷಲ್ ಮಾಡಿದ್ದು. ಅಂದರೆ ಇದು ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಬೇಗ ಮಾಡಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡುವಾಗಲೇ ಈಸಿಯಾಗಿ ಆಗುತ್ತೆ. ನೋಡಿ, ಫೈನಲಿ ರೆಡಿ ಆಯಿತು. ಒಂದು ಪ್ಲೇಟಿಗೆ ಹಾಕಿದ್ದೆ, ಸ್ವಲ್ಪ ತೆಗೆದು ಮತ್ತೆ ಬಾಕಿ ಇಟ್ಟಿದೆ ಗೈಸ್. ಹಾಗೆ ಫೈನಲಿ ಇಲ್ಲಿ ನಮ್ಮ ಸಲ್ಮಾನ್ ಅವರು ಶನ್ಸನಿಗೆ ಸಿಂಪಲ್ಲಾಗಿ ಒಂದು ಡೆಕೋರ್ ಮಾಡ್ತಾ ಇದ್ರು. ಶನ್ಸಂದು ಒಂದು ಖುಷಿಗೋಸ್ಕರ ನಾವು ಮತ್ತೆ ಆ್ಯನಿವರ್ಸರಿಗೆ ಮಾಡಿದ್ದು, ಸಲ್ಮಾನ್ ಅವರ ಬರ್ತ್ಡೇಗೆ ಮಾಡಿ, ಮತ್ತು ಶನ್ಸಂದು ಬರ್ತ್ಡೇಗೆ ಮಾಡಿಲ್ಲಂದರೆ ಅವಳಿಗೆ ಕೂಡ ಎಂತ ಬೇಜಾರಾಗ್ಬೋದು. ಅವಳು ಸ್ವಲ್ಪ ಎಲ್ಲದೂ ಕೂಡ ಥಿಂಕ್ ಮಾಡ್ತಾಳಲ್ಲ. ಸೊ ಹಾಗಾಗಿರುವಾಗ ಮತ್ತೆ ಅವಳು ಎಣಿಸಬಾರ್ದು ಅಂತ ಹೇಳಿ ಸಿಂಪಲ್ಲಾಗಿ ಚೆಂದ ಮಾಡಿದ್ದು ಸಲ್ಮಾನ್ ಅವರು. ಹಾಗೆ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಫೋಟೋ ಶೂಟಿಗೆ ಅಂತ ಬಂದಿದ್ದು ನನ್ನ ಶನ್ಸನನ್ನು ಕರ್ಕೊಂಡು. ಮಾಷಾಲ್ಲ, ನಾನು ಹೇಳ್ತಾ ಇದ್ದೆ ಇಲ್ಲಿ ವೀಡಿಯೋಸ್ ಎಲ್ಲ ಮಾಡಿ ಫೋಟೋ ತೆಗೆಯುವಂತ. ಅವಳು ಒಳ್ಳೆ ರೀತಿಯಲ್ಲಿ ಫೋಟೋಕ್ಕೆ ಫೋಸ್ ಒಂದು ಕೊಟ್ಟಳು, ಅದೊಂದು ಪುಣ್ಯ ಆಯಿತು. ಅಲ್ಲಿನೇ ರಪ್ಪ ಅಂತ ಕ್ಲಿಕ್ ಮಾಡಿದ್ದು ಫೋಟೋ. ಇಲ್ಲ ಅಂತೇಳಿದ್ರೆ ಅಲ್ಲಿಂದ ಕೂಡ ಮೂವ್ ಆಗ್ತಾಳೆ. ಹಾಗೆ ಎಷ್ಟು ಕಷ್ಟ ಗೈಸ್ ಉಳಿದೊಂದು ಫೋಟೋ ತೆಗಿಲಿಕ್ಕೆ. ಅವರಬ್ಬೆ ಅವಳ ಫೋಟೋ ತೆಗೆದು ಅರ್ಧ ಜೀವ ಆಗಿ ಹೋಯ್ತು. ನಾವು ಹೇಳಿದ್ದು ಒಂದು ಮಾತು ಕೇಳೋದಿಲ್ಲ. ಹಾಗೆ ಫೈನಲಿ ನನ್ನ ತಮ್ಮನ ಹಾಸ್ಪಿಟಲ್ಗೆ ನಾವು ಹೋದ್ವಿ. ಅಲ್ಲಿ ತಮ್ಮನನ್ನು ಆಪರೇಷನ್ಗೆ ಅಂತ ಕರ್ಕೊಂಡು ಹೋದ್ರು. ಹಾಗೆ ಇದು ಫೈನಲಿ ನೈಟ್ ನಾವು ಔಟ್ಸೈಡ್ ಬಂದ ಮೇಲೆ ತೆಗೆದದ್ದು ಹಾಸ್ಪಿಟಲ್, ಅದು ಅತ್ತೇನ ಹಾಸ್ಪಿಟಲ್. ಸೊ ಹಾಗೆ ಗೈಸ್, ನಾವು ಅಲ್ಲಿಂದ ಫೈನಲಿ ನೈಟ್ 10:30 11 o'clock ಆಗಿರಬೇಕು ಮೇ ಬಿ ನಾವು ಮನೆಗೆ ಹೋಗೋದಿದ್ದು. ಶನ್ಸ ಕೂಡ ಸ್ಲೀಪ್ ಮಾಡಿದ್ಲು ಹೋಗ್ತಾ ಅಂದರೆ ಹಾಸ್ಪಿಟಲಲ್ಲಿ ತುಂಬಾ ಆಟ ಆಡ್ತಾ ತುಂಬಾ ಇದು ಮಾಡ್ತಾಯಿದ್ಲು. ಸೊ ಹಾಗೆ ಗೈಸ್, ನೈಟ್ ಹೋಗಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಔಟ್ಸೈಡು ತುಂಬಾ ಕೂಲಾಗಿ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ವೆಹಿಕಲ್ಸ್ ಎಲ್ಲ ಇರಲಿಲ್ಲ, ಖುಷಿಯಾಗುತ್ತೆ. ಹಾಗೆ ಇದು ನನ್ನ ಶನ್ಸನಿಗೆ ನನ್ನ ಆಂಟಿ ಗಿಫ್ಟ್ ಮಾಡಿರೋದು. ಈ ಸೈಕಲ್ ಅಲ್ಲ, ಅವಳಿಗೆ ತೆಗೆದ ಸೈಕಲ್, ನಾನು ತೋರಿಸ್ತೇನೆ ಯಾವುದಂತ ಹೇಳಿ. ಇದೆಲ್ಲ ಜಸ್ಟ್ ಅವಳು ನೋಡ್ತಾ ಇದ್ದದ್ದು, ಇದು ಆಗ್ಬೋದಾ ಅಂತ ಹೇಳಿ. ಸೊ ಗೈಸ್, ಹಾಗೆ ತುಂಬಾ ಎಲ್ಲ ಐಟಮ್ಸ್ ಇತ್ತು. ಯಾವುದು ಬೇಕು ಅಂತ ಹೇಳಿ ಎಲ್ಲ ನೋಡ್ತಾ ಇದ್ವಿ. ಇದು ಕೂಡ ನನಗೆ ತುಂಬಾ ಇಷ್ಟ ಆಗಿತ್ತು, ಬಟ್ ಬೇಡ, ಸುಮ್ಮನೆ ವೇಸ್ಟ್. ನಾವು ಮತ್ತೆ ನೋಡುವ, ಅವಳು ದೊಡ್ಡದಾಗ ತೆಗಿಯುವ ಅಂತ ಹೇಳಿ. ಹಾಗೆ ಗೈಸ್, ಮತ್ತೆ ನಾವು ತೆಗೆದದ್ದು ನಾನು ಹಾಕಲಿಲ್ಲ ಗೈಸ್, ಬೇರೆ ಹಾಕ್ತೀನಿ ಗೈಸ್. ಏನು ವಿಷಯ ಅಂತ ಹೇಳಿದರೆ ಉಂಟಲ್ಲ, ಬರ್ತ್ಡೇ ಖುಷಿ ಉಂಟು, ಬಟ್ ಬರ್ತ್ಡೇ ಬರುವ ವರ್ಷನೂ ಅಲ್ಲ, ನಾನು ಹಾಫೆತ್ತು ದೀರ್ಘಾಯುಸ್ಸೆಲ್ಲ ಕೊಟ್ಟು
ಕಾಪಾಡಿದರೆ ಇನ್ಶಾಲ್ಲ ನೆಕ್ಸ್ಟ್ ವರ್ಷವೂ ನನ್ನ ಮಗಳ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡ್ಬೋದು. ಹಾಗಂತೇಳಿ ನಾನು ಈ ವರ್ಷ ಏನು ಸೆಲೆಬ್ರೇಷನ್ ಮಾಡಲಿಲ್ಲ ಅಂತ ಏನೂ ಇಲ್ಲ, ಬಟ್ ಫುಡ್ ಮಾಡಿದ್ದೆ, ಮಟನ್ ತಹಾರಿ ಮಾಡಿದ್ದೆ. ಆಮೇಲೆ ಕ್ಯಾರೆಟ್ ಇದೊಂದು ಪುಡ್ಡಿಂಗ್ ಮಾಡಿದ್ದೆ, ಸ್ವೀಟು ರಬ್ಡಿ ಎಲ್ಲ ಮಾಡಿ ಕ್ಯಾರೆಟ್ ಇದು ಮಾಡಿ ಹಾಕಿ, ಅದು ಕೂಡ ಹಾಕ್ತೇನೆ ಸ್ವಲ್ಪ ರೆಸಿಪಿ ನೋಡಿ. ಆಮೇಲೆ ಕೇಕ್ ತರಿಸಿದ್ದು ಹಾಗೆ. ಮತ್ತು ನನ್ನ ಒಂದು ಎಂತ ಹೇಳ್ತಾರೆ, ನಮಗೆ ಒಂದು ಬೇಜಾರದ ವಿಷಯ ಏನಂತ ಹೇಳಿದರೆ, ನನ್ನ ಬ್ರದರ್ದು ಒಂದು ಸಣ್ಣ ಆಪ್ರೇಷನ್ ಒಂದಾಯಿತು. ಒಂದು ಇಲ್ಲಿ ಬ್ಯಾಕಲ್ಲಿ ಒಂದು ಅಂದರೆ ಬ್ಯಾಕ್ ನಡು ಉಂಟಲ್ಲ ಎಂತ ಹೇಳೋದು, ಬ್ಯಾಕ್ ನಡು ಬೆನ್ನ ನಡುವಲ್ಲಿ ಅಂದರೆ ಮಧ್ಯದಲ್ಲಿ ಕೆಳಗೆ ಲಾಸ್ಟಲ್ಲಿ ಮೋಷನ್ ಮಾಡೋಕ್ಕಿಂತ ಮೇಲೆ ಸೈಡ್ ಒಂದು ಎಂಥದ್ದೊಂದು ಕುರು ಟೈಪ್ ಎಂಥದ್ದು ಆಗಿ, ಅದು ಒಳಗಿದ್ದೊಳಗೆ ಇದಾಗಿತ್ತು, ಅಂದರೆ ಹೊರಗೆ ಕುರು ಆಗಿದ್ದಲ್ಲ, ಒಳಗೆ ಆಗಿದ್ದು. ಸೊ ಅದು ರಸ್ಸಿಗೆ ಸ್ವಲ್ಪ ಇದಾಗಿ ಅದೊಂದು ಸಣ್ಣ ಒಂದು ಆಪ್ರೇಷನ್ ಆಯಿತು. ಆಪ್ರೇಷನ್ ಮಾಡಿದ್ದು ಮಂಗಳೂರು ಅಥೇನಾ ಹಾಸ್ಪಿಟಲಲ್ಲಿ. ಹಾಗೆ ಅದೇ ದಿವಸ ಆಪ್ರೇಷನ್ ಆಯಿತು. ಸೊ ಹಾಗೆ ನಾವು ಮಧ್ಯಾಹ್ನದ ಮೇಲೆ ನಾವು ಹೋಗಿದ್ದು, ನಾನು ಮತ್ತು ನನ್ನ ಅಮ್ಮ. ಅಲ್ಲಿ ತಮ್ಮನನ್ನು ನನ್ನ ಮಾಮಿಯವರು ಅಡ್ಮಿಟ್ ಮಾಡಿದರು. ಹಾಗೆ ಮಾಮಿಯವರು ಅಂದರೆ ನನ್ನ ಮಾವನ ಹೆಂಡತಿಯವರು, ನನ್ನ ಅಮ್ಮನ ತಮ್ಮನ ಹೆಂಡತಿಯವರು ಇಬ್ಬರು, ಮಾಷಾಲ್ಲ. ಅವರಲ್ಲಿ ಕರ್ಕೊಂಡೋಗಿ ಅಡ್ಮಿಟ್ ಎಲ್ಲ ಮಾಡಿದರು ಪಾಪ. ಮತ್ತು ನಾವು ಹೋದ್ಮೇಲೆ ಮಧ್ಯಾಹ್ನದ ಮೇಲೆ ಆಪರೇಷನ್ಗೆಲ್ಲ ರೆಡಿ ಮಾಡಿದರು. ಆಪರೇಷನ್ ಕೂಡ ಆದಮೇಲೆ ನಾವು ನೈಟ್ ಬಂದಿದ್ದು. ಮಾಷಾಲ್ಲ ಅಲ್ಹಮ್ದುಲಿಲ್ಲ. ಇವತ್ತು ಕೂಡ ನಾನು ಹೋಗಿ ಬಂದೆ. ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ ತೆಗಿತಿರೋದು. ನಾನು ಅಂದರೆ ಆ ದಿವಸ ನನಗೆ ಟೈಮ್ ಇಲ್ಲ, ನಾನು ಅಂದರೆ ಆ ದಿವಸ ಫುಡ್ಡೆಲ್ಲ ಮಾಡಿಟ್ಟು ಹೋಗಿದ್ದೆ. ಮತ್ತು ರಾತ್ರಿಗೆ ಬಂದ ಮೇಲೆ 11:30ಗೆ ನಾನು ಶಂಜಂದು ಕೇಕ್ ಕಟ್ ಮಾಡಿದ್ದು. 11 ಗಂಟೆ ಎಲ್ಲ ಆಗಿರಬೇಕು ಮೇ ಬಿ. ಅಂದರೆ ಆರ್ಡ್ರ್ ಕೊಟ್ಟಾಗಿತ್ತಲ್ಲ, ನಾವು ಒಂದು ದಿವಸ ಮುಂಚೆನೇ 16ಗೆ ಕೊಟ್ಟಾಗಿತ್ತಲ್ಲ. ಮತ್ತು ಅವಳದೊಂದು ಖುಷಿಯಲ್ಲ ಅಂಥೇಳಿ ನಾವು ಕಟ್ ಮಾಡಿದ್ದಷ್ಟೇ. ಮತ್ತು ನಾವು ಬೇರೆಂತ ಇದು ಮಾಡಲಿಲ್ಲ ಇತ್ತು ಹಾಗೆ. ಮತ್ತು ತುಂಬ ಏನು ಬೇಜಾರಲ್ಲಿ ಇರುವ ವಿಷಯ ಎಂಥದ್ದು ಅಲ್ಲ, ಆದರೂ ಕೂಡ ಅವನ ಒಂದು ಸಿಚುವೇಶನ್ ನೋಡೋಕೆ ಬೇಜಾರಾಗುತ್ತೆ. ಅವನು ಹುಷಾರಿಲ್ಲದ ಹುಡುಗ, ಮತ್ತು ಅವನು ಸ್ಪೆಷಲ್ ಕಿಡ್ ಅಲ್ಲ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ಬೋದು, ಹಾಸ್ಪಿಟಲಲ್ಲಿ ತುಂಬ ಜನ ನಮ್ಮವರೆಲ್ಲ ಇದ್ದರು, ನನ್ನ ಒಂದು ಪರಿಚಯ ಇದ್ದವರು ಕೂಡ. ಅವರು ಕೂಡ ನೋಡಿರ್ತಾರೆ ಅವನು ಹೇಗೆ ಏನು ಅಂತೇಳಿ. ನಾನು ನಿಜ ಹೇಳ್ತೇನೆ, ತುಂಬಾ ಬೇಜಾರಾಗ್ತಾ ಇತ್ತು. ಅಂಥ ಮಕ್ಕಳಿಗೆಲ್ಲ ಯಾರಿಗೂ ಕೂಡ ಆ ಥರ ಪರಿಸ್ಥಿತಿ ಬರಬಾರ್ದು. ಬಟ್ ಅಂಥ ಒಂದು ಸ್ಪೆಷಲ್ ಮಕ್ಕಳೆಲ್ಲ ಇರುವಾಗ ಉಂಟಲ್ಲ, ಅಂಥ ಮಕ್ಕಳಿಗೆಲ್ಲ ಅಲ್ಲಾಹನು ಆ ಥರದ್ದು ಯಾವುದು ಕೊಡಬಾರ್ದು. ಇನ್ಶಾಲ್ಲ ಅಲ್ಲಾಹನು ಶಿಫ ಕೊಟ್ಟರೆ ಸಾಕು ಆದಷ್ಟು ಬೇಗ. ಇವಾಗ ಆಪ್ರೇಷನ್ ಆಗಿದೆ, ನೈಟೇ ಒಂದು ಸ್ವಲ್ಪ ಹೊತ್ತಲ್ಲಿನೇ ಬೆಡ್ಡಿಗೆ ಕರ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಅವನು ಅದೇ ಹೇಳಿದ್ದು ಕೇಳೋದಿಲ್ಲ. ಮತ್ತು ಅವನಿಗೆ ಕೂಡ ಅದರದ್ದು ಮೈಂಡಿದೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಉಂಟಲ್ಲ, ಅದು ಕೂಡ ಕೊಡ್ತಾ ಇಲ್ಲ. ಇವಾಗಿದೆ ನೋವಿದು ಮತ್ತು ಆಪ್ರೇಷನ್ ಅದರದ್ದೇ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ. ಇವತ್ತು ನಾನು ನೋಡಿ ಕೂಡ ಹಾಗೇನೆ ಮನೆಗೆ ಹೋಗುವ ಅಂತ ಹೇಳ್ತಿದ್ದೆ ನಾ. ಮತ್ತು ನಾಳೆ ಹೋಗುವ ಅಂತ ಹೇಳಿದೆ. ಆದರೂ ಕೂಡ ನಾಳೆ ಇನ್ಶಾಲ್ಲ ಡಿಸ್ಚಾರ್ಜು. 2 ಡೇಸ್ ಮಾತ್ರ ಅಲ್ಲಿ ಕೂತ್ಕೊಳ್ಳಿಸಿದೆ, ಸಣ್ಣ ಆಪ್ರೇಷನ್ ಎಲ್ಲ ಆಗಿರೋದ್ರಿಂದ. ಸೊ ತುಂಬಾ ಬೇಜಾರಾಗುತ್ತೆ ಈಗ ಈ ಅಮ್ಮಂದು ಪರಿಸ್ಥಿತಿ ಎಲ್ಲ ನೋಡುವಾಗ. ಮಾಷಾಲ್ಲ ಅಲ್ಹಮ್ದುಲಿಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು. ಹಾಗೆ ಇನ್ಶಾಲ್ಲ ಇನ್ನೂ ಈ ವ್ಲಾಗ್ ಒಂದು ಕಂಪ್ಲೀಟ್ ಮಾಡಿ ಹಾಕು ಅಂತ ಹೇಳಿ ಅವರು ಇಲ್ಲಿ ನಮ್ಮ ಮನೆಗೆ ಕರೆಸುವ ಅಂತ ಹೇಳಿದರೆ ಅವನಿಗೆ ಬೆಡ್ ಹಾಕಬೇಕಲ್ಲ. ಇದು ಅಂದರೆ ಆ ಕಡೆ ರೂಮಲ್ಲಿ ಬೆಡ್ ಇದೆಲ್ಲ ಇಲ್ಲ, ಮತ್ತು ಅದಕ್ಕೋಸ್ಕರ. ಮತ್ತು ಇಲ್ಲಿ ಕೂಡ ಅವನಿಗೆ ಕೂಡ ಕಂಫರ್ಟ್ ಕೂಡ ಅಲ್ಲ. ಅವನು ಇಲ್ಲಿ ಬಂದರೆ ಕೂಡ ಕೂತ್ಕೊಳ್ಳಿಕ್ಕೆ ಕೇಳೋದಿಲ್ಲ ಜಾಸ್ತಿ, ಅಂದರೆ ಫ್ಲ್ಯಾಟ್ ಅಲ್ಲ, ಅವನಿಗೆ ಆಚೆ ಈಚೆಲ್ಲ ಹೋಗ್ತಾ ಇರಬೇಕು. ಸೊ ಹಾಗಿರುವಾಗ ಅವನು ಅಲ್ಲಿ ಊರಿಗೇ ಹೋಗ್ತಾನಂತ. ಸೊ ಮತ್ತೆ ನೋಡು, ಹುಷಾರಲ್ಲ ಆದಮೇಲೆ ಸ್ವಲ್ಪ ದಿವಸದಲ್ಲಿ ಕರ್ಕೊಂಡು ಈಚೆ ಬರಬೇಕು ಇನ್ಶಾಲ್ಲ. ಹಾಗೆ ಗೈಸ್, ವ್ಲಾಗ್ ಮಾಡುವಾಗ ಕೈ ಬಚ್ತದೆ, ಯಾಕಂತ ಹೇಳಿದರೆ ಅಷ್ಟು ಟಯರ್ಡ್ ಆಗಿದೆ ಹೋಗಿ ಬಂದದಲ್ಲ. ಹಾಗೆ ಆಯಿತು ಅಷ್ಟೇ ವಿಷಯ. ಮತ್ತು ತುಂಬ ಜನ ಅಂದರೆ ಅಲ್ಲಿ ನನಗೆ ಕೆಲವರೆಲ್ಲ ಸಿಕ್ಕಿದ್ರು, ಖುಷಿ ಆಯಿತು. ಹಾಸ್ಪಿಟಲಲ್ಲಿ ಮಾತಾಡಿಸಿದ್ರು ಪ್ರೀತಿಯಿಂದ, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗೈಸ್, ಮತ್ತು ನೆಕ್ಸ್ಟ್ ಏನಾದರೂ ವಿಷಯ ಇದು ಉಂಟು, ಅದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೇನೆ ಇನ್ಶಾಲ್ಲ. ಹಾಗೆ ಅಷ್ಟೇ ವಿಷಯ. ಅಂತೂ ನನ್ನ ತಮ್ಮ ಮಾಷಾಲ್ಲ ಒಂದು ಅದೇ ಹೇಳೋದು, ಬೇಗನೆ ಗೊತ್ತಾಗಿದ್ರಲ್ಲಿ ಆಯಿತು. ಲೇಟಾಗಿ ಗೊತ್ತಾಗಿದ್ದಿದ್ರೆ ಅದು ಒಳಗಿಂದ ಒಳಗೆ ಎಲ್ಲ ಹೋಲ್ ದೊಡ್ಡದಾಗಿ ಮತ್ತೆ ಎಂತೆಲ್ಲ ಆಗ್ತಿತ್ತು. ಅಲ್ಲಾನೇ ಸಲಾಮತ್ ಮಾಡಬೇಕು. ಯಾರಿಗೂ ಕೂಡ ಏನೇ ಆದರೂ ಕೂಡ ಒಂದು ಆಗುವ ಟೈಮಲ್ಲಿನೇ ಗೊತ್ತಾದರೆ ಸಾಕು. ಯಾವುದೇ ಒಂದು ಕಾಯಿಲೆ ಇರಲಿ ಎಂಥದ್ದು ಕೂಡ, ಅದು ಎಂತ ಹೇಳೋದು ಲಾಸ್ಟ್ ಸ್ಟೇಜ್ ಆ ಥರ ಎಲ್ಲ ಹೋಗಿ ಗೊತ್ತಾಗೋದೇ ಬೇಡ. ಎಲ್ಲರಿಗೂ ಅಲ್ಲಾಹನು ಶಿಫ ಕೊಟ್ಟರೆ ಸಾಕು, ಪೇಷಂಟ್ಗಳಿಗೆಲ್ಲರಿಗೂ.
ಹಾಸ್ಪಿಟಲ್ಗೆ ಹೋಗುವಾಗ ಉಂಟಲ್ಲ ತಲೆನೇ ಹಾಳಾಗ್ತದೆ ಒಬ್ಬೊಬ್ಬರದ್ದು ನೋಡುವಾಗ. ಅಲ್ಲ ಅವನೆಲ್ಲರಿಗೂ ಶುಭ ಕೊಟ್ಟರೆ ಸಾಕು. ನನ್ನ ತಮ್ಮಂದು ಐ ಸಿ ರೂಮಲ್ಲಿ ಹಾಕಿದ್ರಲ್ಲ, ಆಪರೇಷನ್ ಆದ ತಕ್ಷಣ ಐ ಸಿ ರೂಮ್ಗೆ ಹಾಕ್ತಾರಲ್ಲ, ನಾವು ನನಗೆ ಅಲ್ಲಿ ಒಳಗೆ ಹೋದ ತಕ್ಷಣ ಎಲ್ಲ ಫುಲ್ ಹೀಗೆ ಆಗ್ತಿತ್ತು. ಅದರಲ್ಲಿ ಒಂದು ಲೈನಲ್ಲೆಲ್ಲ ಮಲಗಿಸಿದ್ರು ಆಪರೇಷನ್ ಎಲ್ಲ ಮಾಡಿ ಎಲ್ಲರೂ. ನಿಜ ಅಲ್ಲ, ಅವನು ಯಾರಿಗೂ ಕೂಡ ಬೇಡ ಕೊಡೋದು. ಎಲ್ಲರೂ ಕೂಡ ಆರೋಗ್ಯವಂತರಾಗಿದ್ದರೆ ಸಾಕು, ಇನ್ಶಾ ಅಲ್ಲ. ಓಕೆ ಗೈಸ್, ಟೇಕ್ ಕೇರ್ ಆಲ್, ಬಾಯ್ ಬಾಯ್.